ಮಾಡಲಕ್ಕೆ ಹೋಗ್ಯಾನಂತ ನೀನು ತೆಗೆದುಕೊಂಡು ಬದಲಾಗಿ ತೊಟ್ಟಿಲಲ್ಲಿ ಇದ್ದ ಕನ್ನ ಮಾಯವಾಗಿ ಹೋಗಿದ್ದಾನೆ ದೇವ, ಮಾಯವಾಗಿ ಹೋಗಿದ್ದಾನೆ. ಕಣವಾಯಿ, ನೀನು ಕಣ್ಣೀರ ತೆಗೆಯಬೇಡ ಕಣವಾಯಿ. ಮಗು ಮಲಕಾರಿಸಿದ್ದನನ್ನು ಬಿಟ್ಟು ನಾನು ಹೇಗೆ ಜೀವಿಸಲಿ ದೇವ, ಹೇಗೆ ಜೀವಿಸಲಿ? ಕಣವಾಯಿ, ನೀನು ಕಣ್ಣೀರ ತೆಗೆಯಬೇಡ ಕಣವಾಯಿ. ನಿನ್ನ ಕುಮಾರ ಸುಗುಣಶೀಲ ಪುತ್ರ ಇರುತ್ತಾರೆ. ಅವನು ಗೆಳೆಯರೊಂದಿಗೆ ಆಟ ಆಡಲು ಹೋಗಿದ್ದಾನೆ. ದೇವ, ನನ್ನ ಮಗು ಮಲಕಾರಿಸಿದ್ದ ಮನೆಗೆ ಬಂದಿಲ್ಲವೆಂದರೆ ನಾನು ಮಗನನ್ನು ಎತ್ತಿದ್ದು ಪ್ರಯೋಜನ ದೇವ, ಎತ್ತ ಪ್ರಯೋಜನ. ಕಣವಾಯಿ, ಕಣ್ಣೀರ ತೆಗೆಯಲು ಒಳ್ಳೆಯದಲ್ಲ ಕಣವಾಯಿ. ಮನೆಯೊಳಗೆ ನಡೆ ಕಣವಾಯಿ. ಕಾಯೋ ಗುರು ಸೋಮೇಶ ಜಗದೀಶ, ಕಾಯೋ ಗುರು ಸೋಮೇಶ ಜಗದೀಶ. ಭವದೊಳು ನಾ ಬಂದೆ, ಕೈ ಹಿಡಿದು ನಡೆಸುತ್ತಂತೆ. ಭವದೊಳು ನಾ ಬಂದೆ, ಕೈ ಹಿಡಿದು ನಡೆಸುತ್ತಂತೆ. ಹೇಳಿ ಕಲಿಸೆಟ್ಟಿವ್ರಿ. ನೋಡ್ರಿಲಿ ಎಲ್ರಿ ನೋಡ್ರಿಲಿ ಕಂಡರಿ 12 ತೂತಿನ ಕೊಡ ಹೊತ್ತಿಕೊಂಡು ಹೊಳಗಿದ ಗಿಡಕ್ಕೆ ನೀರು ಹಚ್ಚುತ್ತಾರೆ. ನೋಡಿ ಎಷ್ಟು ಉಚ್ಚ ಇರ್ತಾನೆ ಇವನು. ಇಲ್ಲ ಕಣ ಇಲ್ಲ. ಆ ಹುಡುಗರ ಆಟ ನಾವೇನು ಸಹಿತ
ತೆಗೆಯುವುದಿಲ್ಲ ಶೆಟ್ಟರೆ. ಏನು ಕಲಿಸಟ್ಟಿ ಅವರೇ? ಹೇಳಿ ಮನಶೆಟ್ಟಿ ಅವರೇ. ಈ ಹುಡುಗನ ಅಂತ ಚಿತ್ರನಲ್ಲ. ಹೌದಲ್ಲ, ನಮ್ಮಲ್ಲಿ ಸತ್ತ ಮನುಷ್ಯನ ಇವ್ನಿಗೆ ಹೇಗೆ ಗೊತ್ತಾಯ್ತು? ಏನಯ್ಯ ಸ್ವಾಮಿ, ನಮ್ಮ ಮನುಷ್ಯ ದಾರಿಲಿ ಮಾಡುವಂದ್ರೆ ನಿಮ್ಗೆ ಹೇಗೆ ತಿಳಿತಯ್ಯೋ, ಹೇಗೆ ತಿಳಿತು? ಶೆಟ್ಟರೆ, ಅವನಿಗೆ ಏನಾಗಿದೆ ಅಂತ ಆ ನನ್ನ ಅಜ್ಜನದ ಮೋಗ
ಯಾರಮ್ಮ ತಾಯಿ ನೀನು? ಹಾಗೆ ನಿಂತು ಸುಮ್ಮನೆ ಏಕೆ ದುಃಖಿಸಿದೆ? ಏನು ಹೇಳಲಿ ಶೆಟ್ರೆ, ಏನಂತ ಹೇಳಲಿ? ಬೆಳಗ್ಗೆ ಎದ್ದು ಹೋದ ಮಗು ಮಲಗಾರಿಸಿದ್ದ, ಇನ್ನೂ ಮನೆಗೆ ಬಂದಿಲ್ಲ ಶೆಟ್ರೆ, ಇನ್ನೂ ಮನೆಗೆ ಬಂದಿಲ್ಲ. ತಾಯಿ, ಹಾಗಾದ್ರೆ ದಾರಿಯಲ್ಲಿ ದುಃಖಿಸಿದ್ದ ನಿಂತರೆ ಮಗ ಸಿಗಬಹುದೇನಮ್ಮ? ಶೆಟ್ರೆ, ಮಗು ಮನೆಗೆ ಬಂದಿಲ್ಲವೆಂದರೆ ನಾನು ಮಗನನ್ನು ಎತ್ತಿದ್ದು ಪ್ರಯೋಜನ ಏನು ಶೆಟ್ರೆ? ಎತ್ತ ಪ್ರಯೋಜನ ಏನು? ತಾಯಿ, ನಿನ್ನ ಮಗು ಹೇಗಿದೆ ಅಂತ ಸ್ವಲ್ಪ ಕೋಣ ಹೇಳ್ತೀಯಾ ತಾಯಿ? ಶೆಟ್ರೆ, ಒಳ್ಳ ಮಕ್ಕಳ ಬಂಗಾರ ಜಡಿ, ಮಾಲಿಸಬಲ್ಲ ಹೊತ್ತಿಸ ಕಲಿ, ಹೆಗಲ ಮೇಲೆ ಕಂಬಳಿ ಮಗಲಿಗೆ ಬಂಡಾರ ಹಚ್ಚಿದ, ಹೀಗೆ ಹಾಕಿರ್ತಾನೆ ಶೆಟ್ರೆ. ಏ ಹೇ ಪುರುಷಟ್ಟಿ, ನಾವು ನಡೆದು ಬರೋ ದಾರಿಯಲ್ಲಿ ನಮ್ಮ ಮನಸ್ಸನ್ನು ಜೀವನ ಮಾಡಿದನಲ್ಲ, ಮಾಡಿದ್ದಾರಲ್ಲ ಬರುವಾಗ ಆ ಬಾಲಕನೇ ಈ ತಾಯಿಯ ಮಗನಿರಬಹುದು. ಶೆಟ್ರೆ ಇರಬಹುದು. ತಾಯಿ, ಹೇಳಿ ಶೆಟ್ರೆ, ನಾವು ನಡೆದ ಬರೋ ದಾರಿಯಲ್ಲಿ ನಿನ್ನ ಮಗ ಆ ತೋಟದಲ್ಲಿ ಆಟ ಆಡುತ್ತಿದ್ದಾನೆ. ಬಹುಶಃ ಹೋದರೆ ನಿನ್ನ ಮಗ ಸಿಗಬಹುದು ತಾಯಿ. ಸಿಗುತ್ತಾರೆ ಶೆಟ್ರೆ? ಸಿಗುತ್ತದೆ ತಾಯಿ. ನೀವು ನನ್ನ ಜೊತೆಯಲ್ಲಿ ಬಗೆಹರಿ ಶೆಟ್ಟರೆ? ಇಲ್ಲ ತಾಯಿ, ನಮ್ಮದು ಮುಂದಿನ ಊರಿನಲ್ಲಿ ಬಾಕಿ ಇದೆ, ನಾವು ಹೋಗಲೇಬೇಕು ತಾಯಿ. ಓದಿಸ್ತಾಯಿ, ನಾವು ನಡೆಯರಿ ಶೆಟ್ರೆ. ಆಗಲಿ ತಾಯಿ. ಅಯ್ಯೋ ಶಿವ ಶಿವ. ತಾಯಿ, ಯಾರೋ ನೀನು? ಮುಟ್ಟಬೇಡ, ನಿನ್ನ ದೂರ. ಹೀಗೇಕೆ ಮಾತನಾಡುತ್ತೀರಿ ಕಣ್ಣ? ಹೀಗೇಕೆ ಮಾತನಾಡುತ್ತೀರಿ? ನಿನ್ನನ್ನು 9 ತಿಂಗಳ ಹೊತ್ತು ಎತ್ತು ಸಾಕಿ ಸಲುವಿದ ತಾಯಿ ನಾನು, ಮಲಕಾರಿಸಿದ ನಾನು. ತಾಯಿ, ನನ್ನನ್ನು ಮುಟ್ಟಬೇಡ ಅಂತ ಒಮ್ಮೆ ಹೇಳಿದರೆ ನಿನಗೆ ತಿಳಿಯಲಿಲ್ಲವೇ? ಅಯ್ಯೋ ಶಿವ ಶಿವ ಮಗು, ನನ್ನನ್ನು ಬಿಟ್ಟು ಬೇರೆ ಯಾವ ತಾಯಿ ಇರುತ್ತಾಳೆ ಕಣ್ಣ? ಬೇರೆ ಯಾವ ತಾಯಿ ಇರುತ್ತಾಳೆ ಕಣ್ಣ? ತಾಯಿ, ನನ್ನನ್ನು ಪಡೆದ ತಾಯಿ ಬೇರೆ ಇದ್ದಾಳೆ, ನೀನಲ್ಲ ನನ್ನ ತಾಯಿ. ನೀನು ಇನ್ನೂ ಚಿಕ್ಕವನಿದ್ದಾಗ ನಿನ್ನನ್ನು ಎರೆಯುವಾಗ ನಿನ್ನ ಅಜ್ಜಿ ಇದ್ದಳಕ್ಕಲ್ಲ, ನಿನ್ನ ಅಜ್ಜಿ ಇದ್ದಳು. ನಾನು ಸುಳ್ಳಾದ್ರೆ ಕೇಳಿಕೊಂಡು ಬರಲು ಬಾಕಲ್ಲ. ತಾಯಿ, ನಿನಗೆ ಬೇಕಾದರೆ ನೀನೇ ಕೇಳಿಕೊಂಡು ಬಾ, ನಾನು ಬರುವುದಿಲ್ಲ ತಾಯಿ. ನಿನ್ನನ್ನು ಬಿಟ್ಟು ನಾನು ಒಬ್ಬಳು ಹೇಗೆ ಹೋಗಲಿಕ್ಕಲ್ಲ? ನಿನ್ನನ್ನು ಬಿಟ್ಟು ನಾನು ಒಬ್ಬಳು ಹೇಗೆ ಹೋಗಲಿಕ್ಕಲ್ಲ? ನೀನು ನನ್ನ ಜೊತೆಯಲ್ಲಿ ಬಾ ಕುಮಾರ. ಮುಟ್ಟಬೇಡ, ನೀನಲ್ಲ ನನ್ನ ತಾಯಿ. ನನ್ನ ತಾಯಿ ನನ್ನ ಸಲುವಾಗಿ ಹಗಲು 12 ವರ್ಷ, ಇರು 12 ವರ್ಷ ಜಪ ತಪ ಮಾಡಿ ಆ ನನ್ನ ಅಜ್ಜನದ ಅಮೋಘ ಸಿದ್ಧನ ಸೇವೆಯನ್ನು ಮಾಡಿ ನನ್ನನ್ನು ಹೆತ್ತಿದ್ದಾಳೆ. ನನ್ನ ಹೆತ್ತ ತಾಯಿ ಹೆಸರು ವಂತ ಮಾತೆ. ಅಯ್ಯೋ ಶಿವ ಶಿವ ಮಗು, ನನ್ನ ಅಕ್ಕನಾದ ಕೊಂಡ ಮಾತ್ರ ನಿನ್ನ ತಾಯಿ ಆ ಮಗು. ಹೌದು, ಅವಳೇ ನನ್ನ ಹೆತ್ತ ತಾಯಿ. ಈ ಜಗದಲ್ಲಿ ಕೀರ್ತಿ ಬೆಳೆಯಲೆಂದು ಜೋಪಾನ ಮಾಡಿದವಳೇ ನನ್ನ ಹೆತ್ತ ತಾಯಿ. ನಿನ್ನ
ನನ್ನ ತಂದೆ ಅಂತ ಯಾವ ತಪ್ಪು ಮಾಡಿದರೆ ಕಣ್ಣ, ನನ್ನ ತಂದೆ ಅಂತ ಯಾವ ತಪ್ಪು ಮಾಡಿದರೆ ತಾಯೇ, ಸುಮ್ಮನೆ ನನ್ನ ತಲೆ ಕೆಡಿಸಬೇಡ. ಗರ್ವದಿಂದ ನಡೆದವರಿಗೆ ಅವರ ಗರ್ವ ಮುರಿಯುವುದೇ ನನ್ನ ಧರ್ಮ. ಮೊದಲ ನಡೆಯಿಲ್ಲ. ಹೀಗೆ ಏಕೆ ಮಾತನಾಡುತ್ತೀರಪ್ಪ ಮಗು? ನನ್ನ ತಂದೆ ತಪ್ಪು ಮಾಡಿರುವುದಕ್ಕಲ್ಲ, ನಾನೇನು ತಪ್ಪು ಮಾಡಿಲ್ಲಪ್ಪ. ತಾಯೇ, ಈ ಡಾಂಬಿಕೆತನ ಹೇಗೆ ಪೂರೈಸಿತು? ಅದು ಒಮ್ಮೆ ಮುಗ್ಗಿ ನಾಶವಾಗಿ ಹೋಗುತ್ತದೆ ತಾಯೇ. ಮಗು, ನನ್ನ ತಂದೆ ತಪ್ಪು ಮಾಡಿರುವುದು ಮಗು, ನಾನೇನು ತಪ್ಪು ಮಾಡಿಲ್ಲಪ್ಪ ಕಣ್ಣ. ತಾಯೇ, ನೀನಾದರೂ ಒಂದು ತಪ್ಪು ಮಾಡಿದೆ. ಹಗಲು 12 ವರ್ಷ, ಇರು 12 ವರ್ಷ. ಆ ನನ್ನ ತಾಯಿಯಾದ ಕೊಂತ ಮಾತೆ ಮಾಡಿದ ಭಕ್ತಿ ಫಲ ನೀನೇಕೆ ಕದ್ದು ತಂದೆ ತಾಯೇ? ಮಗು, ಅದನ್ನು ನಿನ್ನ ಹೆರಿಯ ಸಲುವಾಗಿ ತಂದಿದ್ದೇನೆ ಕಣ್ಣ. ಇದರಲ್ಲಿ ನನ್ನೇನು ತಪ್ಪಿಲ್ಲ ಮಗು, ನನ್ನೇನು ತಪ್ಪಿಲ್ಲಪ್ಪ. ತಾಯೇ, ಇನ್ನೊಬ್ಬರ ಕೈ ಆಸೆ ಮಾಡಿದರೆ ಅದು ಎಂದೂ ನಿಲಕಲಾರದ ಮಾತು. ತಾವು ಎಷ್ಟು ಕಷ್ಟಪಟ್ಟು ದುಡಿಯುತ್ತಾರೆ ಅವರಿಗೆ ಫಲ ಸಿಗುತ್ತದೆ. ಇನ್ನೊಬ್ಬರ ಮನಸ್ಸು ಮುರಿದು ತಂದರೆ ಹೇಗೆ ಸಿಗುತ್ತದೆ ತಾಯೇ? ಮಗು, ಹೀರಿ ಹೋದ ಮಾತು ಮರಳಿ ಆಡಬೇಡ ಕಣ್ಣ. ಈ ನಿನ್ನ ತಾಯಿಯ ಒಡಲೊಳಗಿನ ಕಿಚ್ಚು ನನಗೆ ಮಾಡುವ ಮೂಲಕ ಕಾಣಿಸಿದ್ದ. ಮಗು, ನೀನು ಇನ್ನು ಚಿಕ್ಕವನಿದ್ದಾಗ ಉಣ್ಣಲು ಹಠ ಮಾಡಿದಾಗ ಆ ಮೇಲಿರುವ ನಕ್ಷತ್ರ ತೋರಿಸಿ, ಚಂದ್ರನ ತೋರಿಸಿ, ಅದು ಇದು ಆಡಿ ಪಾಡಿ ಮಗು, ಈ ತುತ್ತು ಇಟ್ಟು ಕೈಗಳಿಗೆ ಕಲ್ಲ, ತುತ್ತು ಇಟ್ಟು ಕೈಗಳಿಗೆ ನಿನ್ನ ಸಲುವಾಗಿ ಪಂಚಾಮೃತ ತಂದಿದ್ದೇನೆ ಕಲ್ಲ, ನಿನ್ನ ಸಲುವಾಗಿ ಪಂಚಾಮೃತ ತಂದಿದ್ದೇನಪ್ಪ. ತಾಯೇ, ಇದನ್ನೇಕೆ ತರಲು ಹೋದೆ ತಾಯೇ? ಇದನ್ನು ನಿನ್ನ ಉಡಿಸುವ ಸಲುವಾಗಿ ಕಲ್ಲ, ನಿನ್ನನ್ನು ಉಡಿಸುವ ಸಲುವಾಗಿ. ತಾಯೇ, ಇದನ್ನು ನಾನು ಉಣ್ಣುವುದಿಲ್ಲ ತಾಯೇ, ಉಣ್ಣುವುದಿಲ್ಲ. ಇದು ಉಣ್ಣಲಾರೆ ಬಿಡು ಕಲ್ಲ, ಇದು ಉಣ್ಣಲಾರೆ ಬಿಡು. ಈ ನಿನ್ನ ತಾಯಿಯಲ್ಲಿ ಹಾಲು ತುಂಬಿ ಬಂದಿದೆ ಕಲ್ಲ. ಈ ಹಾಲನ್ನು ಕುಡಿದು ಸಂತೋಷ ಭರಿತನಾಗುವ ಮಗು, ಸಂತೋಷ ಭರಿತನಾಗುವ ಅಪ್ಪ. ತಾಯೇ, ನಿನ್ನ ಎದೆ ಹಾಲು ತುಂಬಿ ಬಂದರೆ ಆ ಹಾಲನ್ನು ಮುತ್ತಿನ ಗಿಡಕ್ಕೆ ಮಡಿಕಟ್ಟಿ ಹಾಕು. ಮುಂದೆ ಕಲಿಯುಗದಲ್ಲಿ ಆ ಮುತ್ತಿನ ಗಿಡದಿಂದ ಮಕ ಮಾಡಿಸಿಕೊಂಡು ಮಕ ಕಟ್ಟಿ ಆಡುತ್ತೇನೆ ತಾಯೇ. ಅಯ್ಯೋ ಶಿವ ಶಿವ ಮಗು, ಎಂತ ವಿಚಿತ್ರದ ಮಾತನಾಡದಿಕ್ಕಲ್ಲ, ಎಂತ ವಿಚಿತ್ರದ ಮಾತು. ನನ್ನ ಉದರದಲ್ಲಿ ಗಿಡ ಹುಟ್ಟಿದರೆ ಯಾರನ್ನು ಗಿಡಕ್ಕೆ ಹಾಕುತ್ತಿದ್ದೇನಪ್ಪ. ನನ್ನ ಉದರದಲ್ಲಿ ನೀ ಜನಿಸಿ ಬಂದಿರುವುದರಿಂದ ಮಗು, ಈ ಹಾಲನ್ನು ನಿನ್ನದಿರುತ್ತದೆ ಕಲ್ಲ, ನಿನ್ನದಿರುತ್ತದೆ. ತಾಯೇ, ನಿನ್ನ ಹಾಲು ಕುಡಿಯಬೇಕಾದರೆ ಆವಾಗೇ ಕುಡಿಯುತ್ತಿದ್ದೆ. ಈ ಹಾಲು ನನ್ನದಲ್ಲ. ಈ ಹಾಲನ್ನು ಮುತ್ತಿನ ಗಿಡಕ್ಕೆ ಹಾಕಿದರೆ ಆ ಮುತ್ತಿನ ಗಿಡ
ವಿಚಿತ್ರದ ಮಾತನಾಡ್ತೀಕ ತಾಯೇ ಇಲ್ಲದ ವೇದಾಂತ ಹೇಳಿ ನನ್ನ ತಲೆ ಕೆಡಿಸಬೇಡ.